ನಮಸ್ತೆ, ನಾನು ಶ್ರುತಿ. ಏಡಿ ಫ್ರೈ ರೆಸಿಪಿ, ಏಡಿ ಸಾಂಬಾರ್ ರೆಸಿಪಿ ಫುಲ್ ವಿಡಿಯೋ ನೋಡಿ. ಗ್ಯಾಸ್ ಚಾಲೂ ಮಾಡಿರಿ, ಕುಕ್ಕರ್ ಇಡ್ರಿ. ಕುಕ್ಕರ್ ಬಿಸಿ ಆದ ಬಳಿಕ ಒಂದು ಚಮಚ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದ ಬಳಿಕ ಉಳ್ಳಾಗಡ್ಡಿ ಹಾಕಿರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಫ್ರೈ ಆದ ಬಳಿಕ ಏಡಿ ಏನು ಇರ್ತದಲ್ಲ ಅದನ್ನ ಹಾಕಿರಿ. ಅದು ಹಾಕಿರಿ. ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಒಂದು 5-6 ಸಿಟಿ ಆಗಬೇಕು. ಕುಕ್ಕರ್ ಹಚ್ಚಿರಿ. ಒಂದು ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಸ್ವಲ್ಪ ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿರಿ. ಬೆಳ್ಳುಳ್ಳಿ ಆದ ಬಳಿಕ ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು. ಉಳ್ಳಾಗಡ್ಡಿ ಫ್ರೈ ಆದ ಬಳಿಕ ಟೊಮೊಟೊ ಹಾಕಿರಿ. ಟೊಮೊಟೊನು ಚೆನ್ನಾಗಿ ಫ್ರೈ ಮಾಡ್ಕೋರಿ. ಟೊಮೊಟೊ ಫ್ರೈ ಆದ ಬಳಿಕ ಅದ್ರಕ್ ಹಾಕಿರಿ. ಅದ್ರಕ್ ಹಾಕಿನೂ ಅದ್ರಕ್ ಫ್ರೈ ಮಾಡ್ಕೋರಿ ಚೆನ್ನಾಗಿ. ಅದು ಫ್ರೈ ಆದ ಬಳಿಕ ಬಿಳಿ ಎಳ್ಳು ಇರ್ತದಲ್ಲ, ಬಿಳಿ ಎಳ್ಳು ಒಂದು ಚಮಚ ಹಾಕಿರಿ. ಅದನ್ನ ಚಮಚ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಫ್ರೈ ಆದ ಬಳಿಕ ಒಂದು ಚಮಚ ಜೀರಿಗೆ ಹಾಕಿರಿ. ಜೀರಿಗೆನೂ ಚೆನ್ನಾಗಿ ಫ್ರೈ ಮಾಡ್ಕೋರಿ. ಫ್ರೈ ಮಾಡ್ಕೊಂಡಾದ ಬಳಿಕ ಒಂದು ಮಿಕ್ಸರ್ ಬಾಂಡೆ ತೊಗೋರಿ. ಮಿಕ್ಸರ್ ಬಾಂಡೆದೊಳಗೆ ಒಂದು ವಾಟಿ ಕೊಬ್ಬರಿ ಹಾಕಿರಿ. ಕೊಬ್ಬರಿ ಆದ ಬಳಿಕ ಅರಿಶಿನ ಪುಡಿ ಹಾಕಿರಿ. ಅರಿಶಿನ ಪುಡಿ ಆದ ಬಳಿಕ ಜೀರಾ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಲಾಲ್ ಮಸಾಲ ಹಾಕಿರಿ. ಅದು ಹಾಕಿದ ಬಳಿಕ ನಾವೇನು ಇದೇನು ಟೊಮೊಟೊ ಉಳ್ಳಾಗಡ್ಡಿ ಎಲ್ಲ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಿರಿ. ಅದು ಹಾಕಿದಾದ ಬಳಿಕ ಕೊತ್ತಂಬರಿ ಹಾಕಿರಿ. ಕೊತ್ತಂಬರಿ ಹಾಕಿದ ಬಳಿಕ ಚೆನ್ನಾಗಿ ಮಿಕ್ಸರ್ದಾಗ ರುಬ್ಕೋರಿ. ರುಬ್ಕೊಂಡಾದ ಬಳಿಕ ತೆಗೆದಿಡ್ರಿ. ಗ್ಯಾಸ್ ಚಾಲೂ ಮಾಡಿರಿ. ಒಂದು ಕಡಾಯಿ ಇಡ್ರಿ. ಕಡಾಯಿ ಬಿಸಿ ಆದ ಬಳಿಕ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದ ಬಳಿಕ ಲಾಲ್ ಮಸಾಲೆ ಇರ್ತದಲ್ಲ, ಲಾಲ್ ಮಸಾಲ ಹಾಕಿರಿ. ಲಾಲ್ ಮಸಾಲ ಆದ ಬಳಿಕ ಗರಂ ಮಸಾಲ ಹಾಕಿರಿ. ಗರಂ ಮಸಾಲ ಆದ ಬಳಿಕ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಮಿಕ್ಸರ್ಗೆ ಹಾಕಿ ಆ ಪೇಸ್ಟ್ ಹಾಕಿರಿ. ಎಣ್ಣೆಯಾಗ ಅದು ಚೆಂದಾಗಿ ಹುರ್ಕೋರಿ. ಚೆನ್ನಾಗಿ ಹುರ್ಕೊಂಡಾದ ಬಳಿಕ ನಾವು ಯಾವ ಥರ ಹುರಿಬೇಕಂತಂದ್ರೆ ಅದು ಎಣ್ಣೆ ಬಿಡಬೇಕು ಮಸಾಲೆ ಎಲ್ಲ. ಆ ಥರ ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆಗೆ ಹುರ್ಕೋರಿ. ಅದು ಹುರಿದಿದ್ದಾದ ಬಳಿಕ ನಾವು ಏಡಿ ಏನು ಕುಕ್ಕರ್ಗೆ ಹಚ್ಚಿರ್ತೀವಲ್ಲ ಒಂದು ಅರ್ಧ ತೆಗೆದು ಇಡ್ರಿ. ಆ ತೆಗೆದು ಇಟ್ಟಿದ್ದ ಮಸಾಲ ಅದನ್ನು ಹಾಕಿರಿ. ಹಾಕಿ ಅದು ಎಲ್ಲ ಥರ ಮಸಾಲೆ ಮಿಕ್ಸ್ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೋರಿ. ಅದು ಮಿಕ್ಸ್ ಮಾಡ್ಕೊಂಡಾದ ಬಳಿಕ ಒಂದು 5 ನಿಮಿಷ ಕುದಿಸಿದ್ರೆ ರೆಡಿ ಆಯ್ತು ನಮ್ದು ಏಡಿ ಫ್ರೈ ಮಸಾಲ. ಈಗ ನಾವು ಸಾಂಬಾರು ಮಾಡೋಣ. ಸಾಂಬಾರ್ಗೆ ಗ್ಯಾಸ್ ಚಾಲೂ ಮಾಡಿರಿ. ಗ್ಯಾಸ್ ಚಾಲೂ ಮಾಡಿದ ಬಳಿಕ ಒಂದು ಬೊಗೋನಿ ಇಡ್ರಿ. ಬೊಗೋನಿ ಬಿಸಿ ಆದ ಬಳಿಕ ಎಣ್ಣೆ ಹಾಕಿರಿ. ಎಣ್ಣೆ ಬಿಸಿ ಆದ ಬಳಿಕ ಲಾಲ್ ಮಸಾಲ, ಗರಂ ಮಸಾಲ ಹಾಕಿರಿ. ಗರಂ ಮಸಾಲ ಹಾಕಿ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಹಾಕಿ ಚೆನ್ನಾಗಿ ಎಣ್ಣೆಯಾಗ ಮಸಾಲ ಹುರ್ಕೋರಿ. ಮಸಾಲ ಹುರ್ಕೊಂಡಾದ ಬಳಿಕ ನಾವೇನು ಕುಕ್ಕರ್ಗೆ ಸಿಟಿ ಹಾಕಿರ್ತೀವಲ್ಲ ಅದು ಏಡಿ ಅದನ್ನು ಹಾಕಿರಿ. ಅದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡಾದ ಬಳಿಕ ನೋಡ್ಬೋದು ನಮ್ದು ಏಡಿ ಸಾಂಬಾರು ರೆಡಿ ಆಯಿತು. ಒಂದು 5 ನಿಮಿಷ ಕುದಿಯಾಕಿಡ್ರಿ. ಒಂದು 5 ನಿಮಿಷ ಕುದ್ದ ಬಳಿಕ ನೋಡ್ಬೋದು ಸಾಂಬಾರು ರೆಡಿ ಆಯಿತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕಮೆಂಟ್ ಮಾಡಿರಿ.